पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमो अत्यन्तदयालवे। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं। ಶ್ರೀ ಗುರುಭ್ಯೋ ನಮಃ ಹರಿ ಓಂ. ರಾಯರ ಸಹಸ್ರನಾಮಾವಲಿಗಳಲ್ಲಿ ಅನೇಕ ನಾಮಗಳ ಚಿಂತನೆಯನ್ನು ನಾವು ಮಾಡ್ತಾ ಬಂದಿದ್ದೇವೆ. ಇವತ್ತಿನ ದಿನ ಓಂ ದತ್ತಾಭೀಷ್ಟಾಯ ನಮಃ. ಕೃಷ್ಣಾವಧೂತರು ರಾಘವೇಂದ್ರ ತೀರ್ಥರ ಮಹಿಮೆಯನ್ನು ತಿಳಿಸ್ತಕ್ಕಂತಹ ಒಂದು ಅಪೂರ್ವವಾದ ನಾಮದಿಂದ ಸ್ತೋತ್ರವನ್ನು ಮಾಡ್ತಾರೆ. ಅಭೀಷ್ಟ ಪ್ರದಾತ್ರಗಳು ರಾಘವೇಂದ್ರ ತೀರ್ಥರು. ಒಬ್ಬ ಭಕ್ತ ಅತ್ಯಂತ ಭಕ್ತಿಯಿಂದ ರಾಘವೇಂದ್ರ ತೀರ್ಥರನ್ನ ಉಪಾಸನೆ ಮಾಡಿದರೆ ಅಥವಾ ಸೇವೆಯನ್ನ ಮಾಡಿದರೆ ಕೇಳಿದ ಅಭೀಷ್ಟವಾದ ಎಲ್ಲ ರೀತಿಯ ವರಗಳನ್ನು ಕೊಡತಕ್ಕಂಥ ಮಹಾನುಭಾವರು ರಾಘವೇಂದ್ರ ತೀರ್ಥ. ಅಪ್ಪಣ್ಣಾಚಾರ್ಯರೇ ತಮ್ಮ ಸ್ತೋತ್ರದಲ್ಲಿ ನಮಗೆ ತಿಳಿಸಿಕೊಟ್ಟಿಲ್ವಾ? ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರಾನ್ನ ವಿದ್ಯತೆ. ಬೇಡಿದ ಇಷ್ಟಾರ್ಥಗಳನ್ನು ಪೂರೈಸ್ತಕ್ಕಂಥ ವಿಷಯದಲ್ಲಿ ರಾಘವೇಂದ್ರ ತೀರ್ಥರಿಗೆ ಸಮಾನರಾದ ಇನ್ನೊಬ್ಬ ವ್ಯಕ್ತಿಗಳು ಈ ಪ್ರಪಂಚದಲ್ಲಿ ಇಲ್ಲ. ದಾಸರಾಯರು ಹೇಳ್ತಾರೆ, ಏಕೆ ಚಿಂತಿಸುತ್ತಿರುವಿ ಮನವೇ, ಲೋಕನಾಥನ ಭಜಿಸಿ ಸುಖಿಯಾಗು ಮನವೇ ಅಂತ. ಅದು ಸಿಕ್ಕಿಲ್ಲ, ಇದು ಸಿಕ್ಕಿಲ್ಲ, ಮದುವೆ ಆಗದೆ ಇರೋರಿಗೆ ಮದುವೆ ಆಗಿಲ್ಲ, ಮದುವೆ ಆದವ್ರಿಗೆ ಮಕ್ಕಳಾಗಿಲ್ಲ, ಮಕ್ಕಳಾದವ್ರು ಅವ್ರು ಹೆಂಗಿದ್ದಾರೋ ಇವೆಲ್ಲ ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡ, ರಾಯರ ಹತ್ರ ಬೇಡು. ಏಕೆ ಚಿಂತಿಸುತ್ತಿರುವೆ ಮನವೇ, ಯಾಕೆ ನೀನು ಚಿಂತೆ ವಿಚಾರವನ್ನು ಮಾಡ್ಕೊಂಡು ಸುಮ್ಮನೆ ನಿನ್ನ ಆಯುಷ್ಯವನ್ನು ಹಾಳು ಮಾಡ್ಕೋತೀಯ? ಚಿಂತೆಗೂ ಚಿತೆಗೂ ಒಂದೇ ವ್ಯತ್ಯಾಸ, ಒಂದು ಬಿಂದು. ಚಿಂತೆ ಮಾಡಿದರೆ ಚಿತೆಯನ್ನು ಬೇಗ ಹತ್ತೇವೆ, ಹಾಗಾಗ್ಲಿಕ್ಕೆ ಹೋಗಬಾರದು. ಹಾಗಾಗಿ ದೇವರ ಮೇಲೆ, ಗುರುಗಳ ಮೇಲೆ ಭಾರವನ್ನು ಹಾಕಿ ನಮ್ಮ ಪಾಡಿಗೆ ನಮ್ಮ ಕೆಲಸವನ್ನು ನಾವು ಮಾಡ್ತಾ ಇದ್ದರೆ ಸಾಕು, ಆಗೋದೆಲ್ಲವೂ ಕೂಡ ಸಕಾಲಕ್ಕೆ ಆಗತ್ತೆ. ನಮ್ಮ ದುರ್ದೈವ ಏನು ಅಂತ ಹೇಳಿದರೆ, ರಾಘವೇಂದ್ರ ತೀರ್ಥರಂಥ ಜ್ಞಾನಿಗಳು ವರವನ್ನು ಕೊಡ್ಲಿಕ್ಕೆ ಬಂದಾಗ ಏನು ವರ ಬೇಡಬೇಕು ಅನ್ನೋದು ಕೂಡ ಇವತ್ತಿನ ದಿನ ನಮಗೆ ಗೊತ್ತಿಲ್ಲ. ಇದೇ ಒಂದು ದೊಡ್ಡ ದುರ್ದೈವದ ಸಂಗತಿ. ಸಾಧಾರಣ ಈ ಕಾಲದಲ್ಲಿರ್ತಕ್ಕಂಥ ಭಕ್ತರು ಗುರುಗಳನ್ನಾಗಲಿ ದೇವರನ್ನಾಗಲಿ ಯಾವ ರೀತಿ ಆ ವಸ್ತುಗಳನ್ನು ಇವರು ಬಿಂಬಿಸಿದ್ದಾರೆ ಅಂತ ಹೇಳಿದರೆ, ಪ್ರಪಂಚದಲ್ಲಿ ಕೆಲಸ ಆಗೋ ತನಕ ಅಷ್ಟೇ, ಕೆಲಸ ಆದಮೇಲೆ ನೀನು ಯಾರೋ ನಾನು ಯಾರೋ. ಹಾಗೆ ದೇವರ ವಿಷಯದಲ್ಲಿಯೂ ಕೂಡ ಕೆಲಸ ಆಗೋ ತನಕ ಹರಿಗುರುಗಳ ಚಿಂತನೆಯನ್ನು ಮಾಡ್ತಾರೆ. ಕೆಲಸ ಆದ ಮೇಲೆ ನೀನು ಯಾರೋ ನಾನು ಯಾರೋ ಅನ್ನುವಷ್ಟರ ಮಟ್ಟಿಗೆ ವ್ಯವಹಾರವನ್ನು ತೋರಿಸ್ತಕ್ಕಂತಹದ್ದು ನಾವು ಲೋಕದಲ್ಲಿ ಕಾಣುತ್ತೇವೆ. ಹಾಗೆಲ್ಲ ಆಗಲಿಕ್ಕೆ ಹೋಗಬಾರದು. ಇಷ್ಟವಾದದ್ದನ್ನು ಪಡ್ಕೋಬೇಕು, ಇಷ್ಟವಾದದ್ದನ್ನು ಪೂರೈಸ್ತಾರೆ. ಹಾಗಂಥೇಳಿ ನಮ್ಮ ಸಂಸಾರಕ್ಕೆ ಬಂಧಕವಾದ ಅಭೀಷ್ಟವನ್ನಾಗಲಿ ಅಥವಾ ವರವನ್ನಾಗಲಿ ಯಾವತ್ತೂ ಕೂಡ ನಾವು ಕೇಳಲಿಕ್ಕೆ ಹೋಗಬಾರದು. ಒಂದು ಸಣ್ಣ ಕಥೆಯನ್ನು ನಾನು ಈ ಸಂದರ್ಭದಲ್ಲಿ ನಿರೂಪಣೆ ಮಾಡ್ತೇನೆ. ಒಬ್ಬ ಭಕ್ತ ಶಿವನನ್ನು ಕುರಿತು ತಪಸ್ಸು ಮಾಡ್ತಾ ಇದ್ದ. ಶಿವ ಪ್ರತ್ಯಕ್ಷ ಆದ. ಏನು ಬೇಕು ವರ ಕೇಳು ಅಂತ ಹೇಳ್ದ. ನಾನು ಆಡುವ 3 ಮಾತುಗಳು ಸತ್ಯ ಆಗಲಿ, ಬೇರೆ ಏನೂ ಕೂಡ ಬೇಡ. ಇಷ್ಟೇ ತಾನೇ, ಬೇರೆ ಏನಾದರೂ ಕೂಡ ಕೇಳೋ ಕೂಸು ಅಂತ ಹೇಳ್ತಾನಂತ ನಮ್ಮಪ್ಪ ರುದ್ರ. ಕೇಳಂಗಿಲ್ಲ, ಸಾಕು, ಅನುಗ್ರಹ ಮಾಡಿ ಸಾಕು ಅಂತ ಹೇಳಿ ಕಳಿಸ್ತಾನೆ. ಅಷ್ಟೊತ್ತಿಗೆ ವರ ತೆಗೆದುಕೊಂಡು ತನ್ನ ಮನೆಗೆ ಬರ್ತಾನೆ ಆ ಭಕ್ತ. ನನ್ನ ಹೆಂಡತಿ ಸ್ಫುರದ್ರೂಪಿ ಆಗಲಿ ಅಂತ ಬೇಡ್ಕೋತಾನೆ. ಕ್ಷಣಾರ್ಧದಲ್ಲಿ ಸ್ಫುರದ್ರೂಪಿ ಆಗ್ತಾಳೆ. ಅಲ್ಲಿ ತನಕ ಹೆಂಡತಿಯನ್ನು ಜೊತೆಗೆ ಕರ್ಕೊಂಡು ಹೋಗಲಿಕ್ಕೆ, ಉದ್ಯಾನವನಕ್ಕೆ ಕರ್ಕೊಂಡು ಹೋಗಲಿಕ್ಕೆ ಬೇಸರ ಪಟ್ಟುಕೊಳ್ತಾ ಇದ್ದಂತಹ ಆ ವ್ಯಕ್ತಿ ಎಲ್ಲರ ಮುಂದೆಯೂ ಕೂಡ ಕೈ ಹಾಕಿಕೊಂಡು ಅಸಭ್ಯವಾಗಿ ವರ್ತಿಸ್ತಾ ಅವನು ಹೋದ. ಅದೇ ದಾರಿಯಲ್ಲಿ ರಾಜ ಒಬ್ಬ ಪಲ್ಲಕ್ಕಿಯಲ್ಲಿ ಕುಳಿತುಕೊಂಡು ಬರ್ತಾ ಇದ್ದ. ರಾಜ ವಿಚಾರ ಮಾಡ್ತಾನೆ,
ಇಷ್ಟು ವರ್ಷ ರಾಜ್ಯವನ್ನು ಆಳ್ತಾ ಇದ್ದೇನೆ, ಒಂದೇ ಒಂದು ದಿನವೂ ಕೂಡ ಇಂಥ ಸ್ಫುರದ್ರೂಪಿಯಾದ ಹೆಣ್ಣು ನನಗೆ ಸಿಗಲಿಲ್ಲ. ಮಂತ್ರಿಯನ್ನು ಕರೆದು ಹೇಳ್ತಾನೆ, ರಾತ್ರಿ ಆ ಕನ್ಯೆ ನನ್ನ ಶಯ್ಯಾಗಾರದಲ್ಲಿ ಇರಬೇಕು. ಆಯಿತು ಅಂತ ಹೇಳ್ತಾನೆ. ಮಂತ್ರಿ ಹೋಗಿ ಆ ಬ್ರಾಹ್ಮಣನ, ಆ ಭಕ್ತನ ಮನೆಗೆ ಹೋಗಿ, ನಿನ್ನ ಹೆಂಡತಿಯನ್ನು ರಾಜ ಅಪೇಕ್ಷೆ ಪಟ್ಟಿದ್ದಾನೆ, ಹಾಗಾಗಿ ಕಳಿಸ್ಕೊಡು. ಆಯ್ತು, ಕರ್ಕೊಂಡು ಹೋಗಿ. ನಮ್ಮ ಮಕ್ಕಳನ್ನೇ ಬಿಡಲ್ಲ ಇವತ್ತಿನ ಕಾಲಕ್ಕೆ, ಕಟ್ಕೊಂಡಿರೋ ಹೆಂಡತಿಯನ್ನು ನಾವು ಬಿಡ್ಲಿಕ್ಕೆ ಸಾಧ್ಯನಾ? ಆ ಭಕ್ತ ಹೇಳ್ತಾರೆ, ಇಡೀ ರಾಜ ಶಯ್ಯಾಗಾರಕ್ಕೆ ಬರಬೇಕು. ಬಂದಾಯಿತು, ಮಂಚದ ಮೇಲೆ ಕೂತಿದ್ದಾನೆ, ಅವನ ಹೆಂಡತಿಯೂ ಕೂಡ ಕೂತಿದ್ದಾಳೆ. ಎರಡನೇ ಮಾತು ಹೇಳ್ತಾನೆ, ನನ್ನ ಹೆಂಡತಿ ಕತ್ತೆ ಆಗಲಿ ಅಂತ. ಕತ್ತೆಯ ಸ್ವಭಾವ ಏನು? ಜಾಡಿಸಿ ಒದೀತಕ್ಕಂತಹದ್ದು ಕತ್ತೆಯ ಸ್ವಭಾವ. ರಾಜನಿಗೆ ಒದಿಲಿಕ್ಕೆ ಶುರು ಮಾಡತ್ತೆ. ರಾಜ ಮಂತ್ರಿಯನ್ನು ಕರೆದು ಹೇಳ್ತಾನೆ, ಹೆಣ್ಣನ್ನು ಕರೆದುಕೊಂಡು ಬಾ ಅಂತ ಹೇಳಿದರೆ, ಕತ್ತೆಯನ್ನು ಕರೆದುಕೊಂಡು ಬಂದಿದ್ದೀಯಾ ಅಂತ ಹೇಳಿ ನಿನ್ನನ್ನು ಕೆಲಸದಿಂದ ತೆಗೆದು ಹಾಕ್ತೇನೆ ಅಂತ ಹೇಳಿ ಕೆಲಸದಿಂದ ಅಮಾನತ್ತು ಮಾಡ್ತಾನೆ. ನಾ ಬರಬೇಕಾದ್ರೆ ಹೆಣ್ಣನ್ನೇ ಕರ್ಕೊಂಡು ಬಂದೆ, ಹೋಗ್ಬೇಕಾದ್ರೆ ಕತ್ತೆಯನ್ನು ಕರ್ಕೊಂಡು ಹೋಗ್ತಕ್ಕಂಥ ಯೋಗ ಬಂತು ಅಂತ ಹೇಳಿ ಆ ಕತ್ತೆಯನ್ನು ತಗೊಂಡು ಹೋಗಿ ಆ ಭಕ್ತನ ಮನೆಯಲ್ಲಿ ಬಿಡ್ತಾನಂತ. ಅವನ ದುರ್ದೈವ ಏನು ಅಂದ್ರೆ ಬರೀ ರಾಜನಿಗೆ ಮಾತ್ರ ಒದ್ದದ್ದಲ್ಲ, ರಾಜನ ತನ್ನ ಯಾಕೆ ಕಳಿಸಿದೆ ಅಂತೇಳಿ ಆ ಕತ್ತೆ ಆ ಭಕ್ತನಿಗೂ ಕೂಡ ಒದಿಲಿಕ್ಕೆ ಶುರು ಮಾಡುತ್ತಂತ. ಆಗ ಆ ಭಕ್ತ ಹೇಳ್ತಾನಂತೆ, ಇದ್ದಂಗೆ ಇರಲಿ ಸಿದ್ದೇಶ್ವರ ಅಂತ ಹೇಳ್ತಾನೆ. ಮೂರನೇ ತನ್ನ ಮಾತನ್ನ ಸತ್ಯ ಮಾಡುವಂತ ಬೇಡ್ಕೊಳ್ತಾ ಹೇಳ್ತಾನೆ, ಇದ್ದಂಗೆ ಇರಲಿ ಸಿದ್ದೇಶ್ವರ. ನನ್ನ ಹೆಂಡತಿ ಮುಂಚೆ ಹೇಗೆ ಕಪ್ಪಾಗಿದ್ಲೋ, ಇದ್ದಿಲು ಥರ ಇದ್ಲೋ ಹಾಗೇ ಇರಲಿ. ಯಾಕೆ ಅವಳು ಕಪ್ಪಾಗಿದ್ರೆ ಅವಳ ಮೇಲೆ ಯಾರ ದೃಷ್ಟಿಯೂ ಕೂಡ ಬೀಳಲಾರದು. ಬೀಳದೇ ಇದ್ದರೆ ನಾನು ಸುಖವಾಗಿ ನೆಮ್ಮದಿಯಿಂದ ಸಂಸಾರವನ್ನು ಮಾಡಬಹುದು ಅಂತ ಹೇಳಿ ಆ ಪರಮಾತ್ಮನ ಹತ್ರ ಹೀಗೆ ಬೇಡ್ತಾನೆ. ಹಾಗಾಗಿ ನಾವು ದೇವರ ಹತ್ತಿರ, ಗುರುಗಳ ಹತ್ತಿರ ವರವನ್ನು ಬೇಡತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸಂಸಾರಕ್ಕೆ ಬಂಧಕ ಆಗ್ತಕ್ಕಂತಹ ವರಗಳನ್ನು ಎಂದಿಗೂ ಯಾವತ್ತಿಗೂ ಕೂಡ ನಾವು ಬೇಡಲಿಕ್ಕೆ ಹೋಗಬಾರ್ದು. ಸಂಸಾರವನ್ನು ದಾಟಿಸ್ತಕ್ಕಂತಹ, ಭಗವಂತನ ಪ್ರೀತಿಯನ್ನು ಕೊಡ್ತಕ್ಕಂತಹ ವರಗಳು ಅಂತ ಏನಾದರೂ ಕೂಡ ಇದ್ದರೆ ಅಂಥ ವರಗಳನ್ನು ಮಾತ್ರ ನಾವು ಹರಿಗುರುಗಳ ಹತ್ತಿರ ಪ್ರಾರ್ಥನೆಯನ್ನು ಮಾಡಬೇಕು. ಆಗ ಮಾತ್ರ ಆ ಗುರುಗಳು ನಮಗೆ ಅಭೀಷ್ಟವಾದದ್ದನ್ನು, ಇಷ್ಟವಾದದ್ದನ್ನು ಕೊಟ್ಟು ನಮ್ಮನ್ನು ಸಾಕಿ ಸಲಹಿ ಈ ಸಂಸಾರ ಬಂಧನದಿಂದ ಬಿಡಿಸಲಿಕ್ಕೆ ಅವರು ಪ್ರಯತ್ನ ಪಡ್ತಾರೆ ಅನ್ನುವಂತಹ ಪ್ರಮೇಯವನ್ನು ರಾಘವೇಂದ್ರ ತೀರ್ಥರ ಈ ಒಂದು ಸಹಸ್ರನಾಮದ ಈ ಹೆಸರಿನಲ್ಲಿ, ಈ ನಾಮದಲ್ಲಿ ನಾವು ಚಿಂತನೆಯನ್ನು ಮಾಡಬಹುದಾಗಿದೆ. ಮುಂದೆ ಇನ್ನು ಅನೇಕ ನಾಮಗಳಿದೆ, ಅದನ್ನು ಮುಂದಿನ ಚಿಂತನೆಯಲ್ಲಿ ನಾವು ಆಲೋಚನೆ ಮಾಡೋಣ, ವಿಚಾರ ಮಾಡೋಣ ಅಂತ ಹೇಳ್ತಾ ಶ್ರೀ ಕೃಷ್ಣಾರ್ಪಣಮಸ್ತು.